ಕನ್ಯಾ ರಾಶಿಯವರ ಜೀವನದಲ್ಲಿ ಮೇ 16 ಒಂದು ಸಾಮಾನ್ಯ ದಿನವಾಗಿರುವುದಿಲ್ಲ. ಈ ದಿನ ಗ್ರಹಗಳ ಸ್ಥಿತಿ ನಿಮ್ಮ ಮನಸ್ಸಿನ ಆಳವನ್ನು ಸ್ಪರ್ಶಿಸುವಂತೆ ಕಾರ್ಯನಿರ್ವಹಿಸುತ್ತದೆ. ಹಲವು ದಿನಗಳಿಂದ ಮನಸ್ಸಿನೊಳಗೆ ಉಳಿದಿದ್ದ ಆತಂಕ, ಗೊಂದಲ, ನಿರೀಕ್ಷೆ ಮತ್ತು ಅಪೂರ್ಣ ಆಸೆಗಳು ನಿಧಾನವಾಗಿ ರೂಪ ಪಡೆಯಲು ಆರಂಭಿಸುವ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ್ದ ಒತ್ತಡಗಳು ಈಗ ಕಡಿಮೆಯಾಗುವ ಹಾದಿಯಲ್ಲಿ ಸಾಗುತ್ತವೆ. ಜೀವನದಲ್ಲಿ ಕೆಲವೊಮ್ಮೆ ಬದಲಾವಣೆಗಳು ದೊಡ್ಡ ಶಬ್ದ ಮಾಡದೆ ಬರುತ್ತವೆ. ಆದರೆ ಅವುಗಳ ಪರಿಣಾಮ ಮಾತ್ರ ಬಹಳ ಆಳವಾಗಿರುತ್ತದೆ. ಇದೇ ರೀತಿಯ ದಿನವೇ ಮೇ 16. ಈ ದಿನ ಬೆಳಗಿನ ಸಮಯದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನ ಶಕ್ತಿ ಮೂಡುತ್ತದೆ. ಸಾಮಾನ್ಯವಾಗಿ ಯೋಚಿಸುವುದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ವಿಚಾರಗಳನ್ನು ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ. ಕನ್ಯಾ ರಾಶಿಯವರು ಸಹಜವಾಗಿಯೇ ವಿಚಾರಪರರು. ಯಾವುದೇ ಕೆಲಸವನ್ನು ಪೂರ್ಣತೆಗೊಳಿಸಲು ಇಷ್ಟಪಡುವವರು. ಆದರೆ ಕೆಲವೊಮ್ಮೆ ಅದೇ ಗುಣ ಹೆಚ್ಚು ಚಿಂತೆಗೆ ಕಾರಣವಾಗುತ್ತದೆ. ಮೇ 16ರಂದು ಆ ಚಿಂತನೆಯೇ ನಿಮಗೆ ಹೊಸ ದಾರಿ ತೋರಿಸುವ ಶಕ್ತಿಯಾಗುತ್ತದೆ. ಮನೆಯಲ್ಲಿ ಕೆಲವೊಂದು ದಿನಗಳಿಂದ ಇದ್ದ ಕಲಹಗಳು ನಿಧಾನವಾಗಿ ತಣಿಯುವ ಲಕ್ಷಣಗಳು ಗೋಚರಿಸುತ್ತವೆ. ಕುಟುಂಬ ಸದಸ್ಯರ ನಡುವೆ ಉಂಟಾಗಿದ್ದ ಅಸಮಾಧಾನ ಮಾತುಕತೆಯ ಮೂಲಕ ನಿವಾರಣೆಯಾಗಬಹುದು. ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತುಗಳು ಇತರರ ಮನಸ್ಸಿಗೆ ತಲುಪುತ್ತವೆ. ಇದರಿಂದ ಕುಟುಂಬದಲ್ಲಿ ನಿಮ್ಮ ಗೌರವವೂ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ವಿಶೇಷ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಮೇ 16 ಮಹತ್ವದ ತಿರುವನ್ನು ತರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ನಿಮ್ಮ ಕಡೆಗೆ ಬರಬಹುದು. ಕೆಲವು ಜನರಿಗೆ ಹುದ್ದೆಯ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಆರಂಭದಲ್ಲಿ ಅದು ಒತ್ತಡದಂತೆ ಕಾಣಬಹುದು. ಆದರೆ ಅದೇ ಮುಂದಿನ ಯಶಸ್ಸಿಗೆ ಕಾರಣವಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಗಮನಿಸುವವರು ಹೆಚ್ಚಾಗುತ್ತಾರೆ. ನಿಮ್ಮ ಸಾಮರ್ಥ್ಯವನ್ನು ಇತರರು ಒಪ್ಪಿಕೊಳ್ಳುವ ಸಂದರ್ಭಗಳು ಎದುರಾಗುತ್ತವೆ. ವ್ಯಾಪಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷ ಲಾಭದ ಸೂಚನೆ ನೀಡುತ್ತದೆ. ಹೊಸ ಸಂಪರ್ಕಗಳು, ಹೊಸ ಗ್ರಾಹಕರು ಅಥವಾ ಹೊಸ ಯೋಜನೆಗಳು ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ಕಾರಣವಾಗಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಹೆಚ್ಚು ಜಾಗ್ರತೆ ವಹಿಸುವ ಸ್ವಭಾವ ಹೊಂದಿರುವುದರಿಂದ ದೊಡ್ಡ ನಷ್ಟಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಈ ದಿನ ಒಂದು ಮಹತ್ವದ ನಿರ್ಧಾರವನ್ನು ತುರ್ತಾಗಿ ತೆಗೆದುಕೊಳ್ಳಬಾರದು. ಯೋಚಿಸಿ, ಪರಿಶೀಲಿಸಿ ನಂತರ ಮುಂದುವರಿಯುವುದು ಒಳಿತು. ಶುಕ್ರ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಮಾತಿನ ಚಾತುರ್ಯ ಹೆಚ್ಚಾಗುತ್ತದೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಪ್ರಭಾವವು ವೃದ್ಧಿಯಾಗುತ್ತದೆ. ನೀವು ಹೇಳುವ ಒಂದು ಸಲಹೆ ಯಾರಾದರೊಬ್ಬರ ಜೀವನಕ್ಕೆ ದಾರಿದೀಪವಾಗಬಹುದು. ಕೆಲವರು ನಿಮ್ಮನ್ನು ಗೌರವದಿಂದ ನೋಡುವರು. ನೀವು ಊಹಿಸದ ರೀತಿಯಲ್ಲಿ ನಿಮ್ಮ ಹೆಸರು ಮೆಚ್ಚುಗೆ ಪಡೆಯಬಹುದು. ಆರೋಗ್ಯದ ವಿಷಯದಲ್ಲಿ ಮೇ 16 ಎಚ್ಚರಿಕೆಯ ಜೊತೆಗೆ ಆಶಾದಾಯಕ ದಿನವೂ ಆಗಿದೆ. ಹಲವು ದಿನಗಳಿಂದ ಕಾಡುತ್ತಿದ್ದ ದೈಹಿಕ ದೌರ್ಬಲ್ಯ ಕಡಿಮೆಯಾಗಬಹುದು. ಆದರೆ ಆಹಾರ ಪದ್ಧತಿಯಲ್ಲಿ ಅಲಕ್ಷ್ಯ ಮಾಡಬಾರದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು ಅತ್ಯಗತ್ಯ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಪ್ರಾರ್ಥನೆ ಸಹಾಯ ಮಾಡಬಹುದು. ಪ್ರಕೃತಿಯ ನಡುವೆ ಕೆಲವು ಕ್ಷಣ ಕಳೆದರೆ ನಿಮ್ಮ ಮನಸ್ಸಿಗೆ ಹೊಸ ಶಾಂತಿ ದೊರೆಯುತ್ತದೆ. ವಿದ್ಯಾರ್ಥಿಗಳಿಗೆ ಈ ದಿನ ಏಕಾಗ್ರತೆ ಹೆಚ್ಚಾಗುವ ಸಮಯ. ಓದಿನಲ್ಲಿ ಹಿಂದೆ ಬಿದ್ದಿದ್ದವರು ಮತ್ತೆ ತಮ್ಮ ವೇಗವನ್ನು ಪಡೆಯುತ್ತಾರೆ. ಶಿಕ್ಷಕರಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಹೊಸ ಉತ್ಸಾಹ ದೊರೆಯುತ್ತದೆ. ಒಂದು ಸಣ್ಣ ಯಶಸ್ಸೇ ದೊಡ್ಡ ಆತ್ಮವಿಶ್ವಾಸಕ್ಕೆ ಕಾರಣವಾಗಬಹುದು. ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ದಿನ ತುಂಬಾ ಭಾವನಾತ್ಮಕವಾಗಿರುತ್ತದೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಲು ಸರಿಯಾದ ಸಮಯ ಸಿಗಬಹುದು. ಕೆಲವರು ತಮ್ಮ ಹಳೆಯ ಸ್ನೇಹವನ್ನು ಮತ್ತೆ ಪಡೆಯಬಹುದು. ದೂರವಾದ ವ್ಯಕ್ತಿಗಳು ಮತ್ತೆ ಸಂಪರ್ಕ ಸಾಧಿಸುವ ಲಕ್ಷಣಗಳಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಕೆಲವೊಂದು ಸಣ್ಣ ವಿಷಯಗಳು ದೊಡ್ಡ ಸಂತೋಷಕ್ಕೆ ಕಾರಣವಾಗುತ್ತವೆ. ಮೇ 16ರಂದು ಚಂದ್ರನ ಸ್ಥಿತಿ ನಿಮ್ಮ ಅಂತರಂಗದ ಭಾವನೆಗಳನ್ನು ಹೆಚ್ಚಾಗಿ ಪ್ರಭಾವಿಸುತ್ತದೆ. ಕೆಲವೊಮ್ಮೆ ಕಾರಣವಿಲ್ಲದ ಚಿಂತೆ ಕಾಣಿಸಬಹುದು. ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡಾಗ ಆತಂಕಗಳು ಸ್ವತಃ ದೂರವಾಗುತ್ತವೆ. ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ದಿನವಾಗಬಹುದು. ಆದರೆ ಕೊನೆಯಲ್ಲಿ ಜಯ ನಿಮ್ಮದೇ ಆಗುತ್ತದೆ. ಕೆಲವರು ಈ ದಿನ ಹೊಸ ವಸ್ತು ಖರೀದಿಸುವ ಯೋಚನೆ ಮಾಡಬಹುದು. ವಾಹನ, ಜಮೀನು ಅಥವಾ ಮನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಶುಭ ಸುದ್ದಿ ಕೇಳಬಹುದು. ಕುಟುಂಬದ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ನೀವು ಉಳಿಸಿಕೊಂಡಿದ್ದ ಹಣ ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಸಾಮಾಜಿಕವಾಗಿ ನಿಮ್ಮ ಸಂಪರ್ಕ ವಲಯ ವಿಸ್ತಾರವಾಗುತ್ತದೆ. ಹೊಸ ವ್ಯಕ್ತಿಗಳ ಪರಿಚಯ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುತ್ತದೆ.
ಕೆಲವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆಂಬಲ ನೀಡಬಹುದು. ನೀವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸೆ ಸಿಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವೂ ಎದುರಾಗಬಹುದು. ಮೇ 16 ನಿಮ್ಮ ಆತ್ಮಪರಿಶೀಲನೆಯ ದಿನವೂ ಆಗಿದೆ. ಜೀವನದಲ್ಲಿ ನೀವು ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಮರುಚಿಂತನೆ ಮಾಡಬಹುದು. ತಪ್ಪುಗಳಿಂದ ಪಾಠ ಕಲಿಯುವ ಮನಸ್ಥಿತಿ ಮೂಡುತ್ತದೆ. ಇದೇ ಗುಣ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನೀವು ಈಗ ಅನುಭವಿಸುತ್ತಿರುವ ಸವಾಲುಗಳು ಶಾಶ್ವತವಲ್ಲ ಎಂಬ ಅರಿವು ಮೂಡುತ್ತದೆ. ಈ ದಿನ ಸಂಜೆ ವೇಳೆಗೆ ಒಂದು ಶುಭ ಸುದ್ದಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ದೂರದ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಸಂತೋಷದ ವಿಚಾರ ಕೇಳಬಹುದು. ಕೆಲವರು ಬಹಳ ದಿನಗಳಿಂದ ಕಾಯುತ್ತಿದ್ದ ಕರೆ ಅಥವಾ ಸಂದೇಶವನ್ನು ಪಡೆಯಬಹುದು. ಇದರಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಕನ್ಯಾ ರಾಶಿಯವರಿಗೆ ಮೇ 16 ಒಂದು ಆಧ್ಯಾತ್ಮಿಕ ಜಾಗೃತಿಯ ದಿನವಾಗಿಯೂ ಪರಿಣಮಿಸಬಹುದು. ದೇವರ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ನೀವು ಮಾಡುವ ಸಣ್ಣ ಸಣ್ಣ ಸತ್ಕಾರ್ಯಗಳು ಭವಿಷ್ಯದಲ್ಲಿ ದೊಡ್ಡ ಪುಣ್ಯವಾಗಿ ಮರಳಿ ಬರುತ್ತವೆ. ಈ ದಿನ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ಒಂದು ಪಾಠವನ್ನು ಕಲಿಸುತ್ತದೆ. ಕೆಲವೊಮ್ಮೆ ನಷ್ಟದಂತೆ ಕಾಣುವ ಘಟನೆಗಳೇ ಮುಂದಿನ ಯಶಸ್ಸಿಗೆ ಕಾರಣವಾಗುತ್ತವೆ. ಆದ್ದರಿಂದ ಯಾವುದನ್ನು ತಕ್ಷಣ ನಿರಾಶೆಯಿಂದ ನೋಡುವ ಅಗತ್ಯವಿಲ್ಲ. ನಿಮ್ಮ ಧೈರ್ಯ ಮತ್ತು ಸಹನೆ ನಿಮಗೆ ದೊಡ್ಡ ಶಕ್ತಿಯಾಗಿದೆ. ಮೇ 16 ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾದ ಆದರೆ ಸ್ಥಿರವಾದ ಪ್ರಗತಿ ಆರಂಭವಾಗುತ್ತದೆ. ನೀವು ಹಾಕಿದ ಪರಿಶ್ರಮದ ಫಲ ಸಿಗಲು ಆರಂಭವಾಗುತ್ತದೆ. ಕೆಲವರು ಹೊಸ ಕನಸುಗಳಿಗೆ ಚಾಲನೆ ನೀಡುತ್ತಾರೆ. ಕುಟುಂಬ, ಉದ್ಯೋಗ, ಹಣಕಾಸು ಮತ್ತು ಸಂಬಂಧಗಳಲ್ಲಿ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ. ಈ ದಿನದ ಮುಖ್ಯ ಸಂದೇಶ ಏನೆಂದರೆ, ಆತಂಕಕ್ಕಿಂತ ಆತ್ಮವಿಶ್ವಾಸ ದೊಡ್ಡದು. ಬೆಕ್ಕಿಂತ ನಂಬಿಕೆ ಬಲವಾದುದು. ಕನ್ಯಾ ರಾಶಿಯವರು ತಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡರೆ ಯಾವ ಅಡೆತಡೆಯನ್ನೂ ದಾಟಬಹುದು. ಮೇ 16 ನಿಮಗೆ ಅದೇ ಅರಿವನ್ನು ನೀಡುವ ವಿಶೇಷ ದಿನವಾಗುತ್ತದೆ.